SIR ಫಾರ್ಮ್ನ ಈ ಆ್ಯಪ್ ಮೂಲಕ 10 ನಿಮಿಷದಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಪ್ಲೇಸ್ಟೋರ್ಗೆ ಹೋಗಿ ECI ನೆಟ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಎಮಿರೇಷನ್ ಫಾರ್ಮ್ ಆನ್ಲೈನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಫೋನ್ ನಂಬರ್ ಮತ್ತು OTP ಮೂಲಕ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದಮೇಲೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ವೋಟರ್ ID ನಂಬರ್ ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದಮೇಲೆ ನಿಮ್ಮ ಪ್ರೀಫಿಲ್ಡ್ ಇನ್ಫಾರ್ಮೇಷನ್ ಬರುತ್ತೆ. ಪ್ರೀಫಿಲ್ಡ್ ಇನ್ಫಾರ್ಮೇಷನ್ ಬಂದಮೇಲೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ತಂದೆ ತಾಯಿ ಅಜ್ಜಿ ತಾತ ಅವ್ರ ಹೆಸರು 2002ರ ಲಿಸ್ಟಲ್ಲಿ ಇತ್ತು ಅಂದರೆ ಅವರ ಇನ್ಫಾರ್ಮೇಷನ್ ಏನು ಕೇಳಿದ್ದಾರೆ ಇಲ್ಲಿ ಅವರ ಸ್ಟೇಟು, ಕಾನ್ಸ್ಟಿಟ್ಯೂಯೆನ್ಸಿ ಅಸೆಂಬ್ಲಿ, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಎಲ್ಲದನ್ನು ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿ ಆದಮೇಲೆ ಅವರ ರಿಲೇಷನ್ಶಿಪ್ ಸ್ಟೇಟಸ್ಸು ನಿಮಗೆ ಅಲ್ಲಿ ಶೋ ಆಗುತ್ತೆ. ಅದೆಲ್ಲದನ್ನು ನೀವು ಒಂದು ಸತಿ ಪ್ರಿವ್ಯೂ ಮಾಡಿಕೊಂಡು ಕರೆಕ್ಟ್ ಇತ್ತು ಅಂತ ಅಂದರೆ ನೆಕ್ಸ್ಟು ಕಂಟಿನ್ಯೂ ಕೊಡಬೇಕಾಗತ್ತೆ. ಕಂಟಿನ್ಯೂ ಕೊಟ್ಟಮೇಲೆ ಅವರ ಒಂದು ಡೀಟೇಲ್ಸ್ ನಿಮಗೆ ಪ್ರಿವ್ಯೂ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರಿಲೇಟಿವ್ ಕರೆಕ್ಟಾಗಿದ್ದಾರೆ ಅಂದ್ಬಿಟ್ಟು ಅದಕ್ಕೆ ಟಿಕ್ ಮಾರ್ಕ್ ಹಾಕಿ ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಿ ಹಾಗೆ ನಿಮ್ಮ ತಂದೆ ತಾಯಿ ಹೆಸರನ್ನು ಫಿಲ್ ಮಾಡಬೇಕು. ಅದರಲ್ಲಿ ಆಧಾರು, ಎಪಿಕ್ ನಂಬರ್ ಎಲ್ಲ ಕೇಳಿದ್ದಾರೆ. ಅದು ಆಪ್ಷನಲ್ ಇರೋದ್ರಿಂದ ನೀವು ಅದನ್ನು ಫಿಲ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ಗಂಡ ಅಥವಾ ಹೆಂಡ್ತಿ ಇದ್ದಾರೆ ಅಂತಂದರೆ ನೀವು ಮದುವೆ ಆಗಿದ್ದರೆ ಅವರ ಒಂದು ಸ್ಪೌಸ್ ಅನ್ನೋ ಒಂದು ಕಾಲಮಲ್ಲಿ ಅವರ ಹೆಸರು ಹಾಕಿಬಿಟ್ಟು ಕಂಟಿನ್ಯೂ ಕೊಟ್ಟು ಅಲ್ಲಿ ನಿಮ್ಮ ಇಮೇಜ್ ಹಾಕಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಮೇಜ್ ಹಾಕಿ ಅಪ್ಲೋಡ್ ಆದಮೇಲೆ ಒಂದು ಸತಿ ನಿಮ್ಮ ಫಾರ್ಮ್ನ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅಂತ ಪ್ರಿವ್ಯೂ ಮಾಡಿಕೊಂಡು ಪ್ರಿವ್ಯೂ ಆದಮೇಲೆ ಒಂದು ಡಿಕ್ಲರೇಷನ್ ಬರುತ್ತೆ. ಆ ಡಿಕ್ಲರೇಷನ್ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂದ್ಬಿಟ್ಟು ಟಿಕ್ ಮಾರ್ಕ್ ಕೊಟ್ಟು ಸಬ್ಮಿಟ್ ಮಾಡಬೇಕು. ಆಮೇಲೆ ಆಧಾರ್ ಅಥೆಂಟಿಕೇಷನ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಆಧಾರ್ ನಂಬರ್ ಮತ್ತು OTP ಹಾಕಿ ಸಬ್ಮಿಟ್ ಕೊಡಿ. ನಿಮ್ಮ SIR ಫಾರ್ಮ್ ಸಬ್ಮಿಟ್ ಆಗಿರೋ ಕನ್ಫರ್ಮೇಷನ್ ಮೆಸೇಜ್ ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ.